ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೆಯ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 14. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಹಾಲೆಲೂಯ. ನೋಡಿ, ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳುವ ಕಾರ್ಯ, ಅಥವಾ ಯಾರೆಲ್ಲ ಒಂದು ಯುದ್ಧದ ಒಂದು ಸನ್ನಿವೇಶ ಅಥವಾ ನಮ್ಮ ಮುಂದೆ ಅಡಚಣೆಗಳು ನಿಂತ ಕಾರಣ ನಾವು ಏನು ಮಾಡಬೇಕೆಂಬುದಾಗಿ ಒದ್ದಾಡುತ್ತಾ ಇದ್ದೀವ. ಈ ಅಡ್ಡಿ ನನ್ನ ಮುಂದೆ ಇದೆ, ಈ ಒಂದು ಯುದ್ಧ ನನ್ನ ಮುಂದೆ ಇದೆ, ಈ ಒಂದು ಬಂದಾದ ಮುಚ್ಚಲ್ಪಟ್ಟ ಬಾಗಿಲು ನನ್ನ ಮುಂದೆ ಇದೆ ಎಂಬುದಾಗಿ ನಾನು ಮುಂದಕ್ಕೆ ಹೋಗಲು ಸಾಧ್ಯವಾಗುತ್ತಾ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುತ್ತಾ ಇದ್ದೀವ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ 430 ವರ್ಷದ ನಂತರ ಗುಲಾಮತನದಿಂದ ಅವರು ಹೊರಗಡೆ ಬಂದ ತಕ್ಷಣ ಅವರು ಕೆಂಪು ಸಮುದ್ರದ ಮುಂದೆ ನಿಲ್ಲಬೇಕಾಗಿತ್ತು. ಕೆಂಪು ಸಮುದ್ರ ಅವರ ಮಾರ್ಗದಲ್ಲಿ ಅಡ್ಡಿಯಾಗಿ ಇತ್ತು. ಅದು ದೊಡ್ಡ ಒಂದು ಸಮುದ್ರ. ಅದನ್ನು ದಾಟುವುದು ಸುಲಭವಾದ ಕಾರ್ಯವಲ್ಲ. ಅವರು ನಿಂತುಕೊಂಡು ಭಯಪಡುತ್ತಾ ಇದ್ದರು, ಗೋಳಾಡುತ್ತಾ ಇದ್ದರು. ಆಗ ಮೋಶೆ ಹೇಳಿದ ಕಾರ್ಯ, ಅವರನ್ನ ನೋಡಿ ಹೇಳಿದನು, ಭಯಪಡಬೇಡ್ರಿ, ನೀವು ಸುಮ್ಮನೆ ನಿಂತುಕೊಂಡು ದೇವರು ನಿಮ್ಮನ್ನು ರಕ್ಷಿಸುವ ವಿಧಾನವನ್ನು ನೋಡಿರಿ. ಹಲ್ಲೆಲೂಯಾ. ಬಿ ಸ್ಟಿಲ್ ಆ್ಯಂಡ್ ಸಿ ದ ಸ್ಯಾಲ್ವೇಷನ್ ಆಫ್ ಗಾಡ್. ಸಿ ಹೌ ದ ಲಾರ್ಡ್ ವಿಲ್ ಸೇವ್ ಯು. ಯಾವ ರೀತಿ ದೇವರು ನಿಮ್ಮನ್ನು ಬಿಡಿಸ್ತಾರೆ. ಇವತ್ತು ಕೂಡ ನಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ದೇವರು ನಿನಗಾಗಿ ಯುದ್ಧ ಮಾಡುತ್ತಾರೆ. ಯಾವ ರೀತಿ ಯುದ್ಧ ಮಾಡುತ್ತಾರೆ ಎಂಬುದಾಗಿ ನೀನು ನಿಂತುಕೊಂಡು ನೋಡು ಎಂಬುದಾಗಿ. ಫರೋನನ ಸಮೂಹ ಹಿಂದಟ್ಟುತ್ತಾ ಇದೆ, ಮುಂದೆ ಕೆಂಪು ಸಮುದ್ರ. ಹಲ್ಲೆಲೂಯ. ಈ ಹಿಂದೆ ಬರುವಂತಹ ಫರೋನನ ಸೈನ್ಯವನ್ನು, ಆ ಒಂದು ಕುದುರೆಗಳು, ಆ ಚಾರಿಯಟ್, ಆ ಒಂದು ಎಲ್ಲರನ್ನ ಫೇಸ್ ಮಾಡಲಿಕ್ಕೆ ಇವರಿಗೆ ಶಕ್ತಿ ಇರಲಿಲ್ಲ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನೀವು ಸುಮ್ಮನೆ ಇರ್ರಿ, ದೇವರು ನಿಮಗಾಗಿ ಯುದ್ಧ ಮಾಡುತ್ತಾರೆ. ದೇವರು ನಿಮಗಾಗಿ ಯುದ್ಧ ಮಾಡುವುದನ್ನು ನೀವು ನೋಡುತ್ತೀರಿ. ದೇವರು ನಿಮಗಾಗಿ ಯುದ್ಧ ಮಾಡುವುದು ಯಾವ ರೀತಿ ಎಂಬುದಾಗಿ ನೋಡುವಾಗ, ಮುಂದೆ ಬಂದಾಗಿರುವ ಮಾರ್ಗವನ್ನು ತೆರೆದು ಇಸ್ರಾಯೇಲ್ ಜನರನ್ನು ದಾಟಿಸಿದರು. ಅದೇ ರೀತಿಯಾಗಿ ಈ ಫರೋನ್ ಮತ್ತು ಅವನ ಸೇನೆಗಳು ಒಳಗಡೆ ಬಂದಾಗ, ಸಮುದ್ರವನ್ನು ದಾಟುವುದಕ್ಕೆ ಸಮುದ್ರದಲ್ಲಿ ಇಳಿಯುವಾಗ ಸಮುದ್ರವನ್ನು ದೇವರು ಮುಚ್ಚಿದರು. ಹಲ್ಲೆಲೂಯ. ಮುಚ್ಚುವಾಗ ಫರೋನನ ಸೈನ್ಯವು, ಕುದುರೆಗಳು, ಭಟರು ಎಲ್ಲವೂ ಆ ಸಮುದ್ರದಲ್ಲಿ ಮುಳುಗಿ ನಾಶವಾದರು. ಒಬ್ಬರು ಕೂಡ ಉಳಿಯಲಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಹಲ್ಲೆಲೂಯ. ದ ವೇ ಹಿ ಫೈಟ್ಸ್, ದ ವೇ ಗಾಡ್ ಕ್ಯಾನ್ ಫೈಟ್ ಫಾರ್ ಯು. ಹಲ್ಲೆಲೂಯ. ನಿಮ್ಮನ್ನು ಯಾವ ಒಂದು ಸೈನ್ಯ ಅಟ್ಟುತ್ತಾ ಇದೆ ನನಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ದೇವರನ್ನ ನೋಡಿ ನೀವು ಸುಮ್ಮನೆ ಇರುವಾಗ, ಹಲ್ಲೆಲೂಯ, ನೀವು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ದೇವರೇ ನಿಮಗಾಗಿ ಮಾರ್ಗವನ್ನು ತೆರೆಯುತ್ತಾರೆ. ಆ ಕೆಂಪು ಸಮುದ್ರ ಇವರಿಗೆ ಮಾರ್ಗ ಆಯಿತು, ಅವರ ವೈರಿಗಳಿಗೆ ಅದು ಸಮಾಧಿ ಆಯಿತು. ಯೋಚನೆ ಮಾಡಿ ನೋಡ್ರಿ, ಇವರು ಇದೇ ರೀತಿಯಲ್ಲಿ, ಇದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ನಿಮಗೂ ಮಾಡುತ್ತಾರೆ. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವಾ. ಯುದ್ಧ ಮಾಡುವ ರೀತಿ ವಿಚಿತ್ರವಾದ, ವಿನೋದವಾದ ರೀತಿಯಲ್ಲಿ ನಮ್ಮ ದೇವರು ನಮಗಾಗಿ ಯುದ್ಧ ಮಾಡುತ್ತಾರೆ. ನಾವು ಅಂದುಕೊಳ್ಳುತ್ತೇವೆ, ದೇವರು ಯಾಕೆ ಇಳಿದು ಬರಲಿಲ್ಲ, ಯಾಕೆ ದೇವರು ಈ ರೀತಿ ನನ್ನನ್ನು ಸತಾಯಿಸುತ್ತಾ ಇದ್ದಾರೆ, ಯಾಕೆ ದೇವರು ಈ ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಬಂದರು, ದೇವರು ನನ್ನನ್ನು ಸಾಯಿಸಬೇಕೆಂಬುದಾಗಿ ಇದ್ದಾರಾ, ದೇವರು ಯಾಕೆ ನನ್ನನ್ನು ಕರ್ಕೊಂಡು ಬಂದು ಇಂತಹ ಸಂಕಷ್ಟದಲ್ಲಿ ಸಿಲುಕಿಸಿದ್ದಾರೆ ಎಂಬುದಾಗಿ ದೇವರನ್ನೇ ನಾವು ದೂರುತ್ತಾ ದೇವರನ್ನು ಸಂದೇಹ ಪಡುತ್ತಾ ಇದ್ದೇವೆ. ಆದರೆ ದೇವರು, ಹಲ್ಲೆಲೂಯ, ಯುದ್ಧ ಮಾಡುವ ದೇವರು, ನಮಗೆ ಜಯ ಕೊಡುವ ದೇವರು, ನಮ್ಮನ್ನು ಪಾರು ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನಾವು ನೋಡುವೆವು, ಕಣ್ಣಿಂದ ಕಾಣುವೆವು, ನಮ್ಮ ಕಣ್ಣು ನೋಡುತ್ತದೆ ಯಾವ ರೀತಿ ಕೆಂಪು ಸಮುದ್ರ ಎರಡಾಯಿತು. ಓ, ದ ಸೂಪರ್ ನ್ಯಾಚುರಲ್ ಥಿಂಗ್ ಹ್ಯಾಪೆಂಡ್ ಬಿಫೋರ್ ದಿ ಐಸ್. ದ ರೆಡ್ ಸಿ ವಾಸ್, ಹಲ್ಲೆಲೂಯ, ಡಿವೈಡೆಡ್ ಇಂಟು ಟು. ದೇವರು ಇದನ್ನು ನಿಮಗೆ ಮಾಡ್ತಾರೆ, ಇದನ್ನೇ ನಿಮಗೆ ಮಾಡುತ್ತಾರೆ, ನಿಮಗೂ ಮಾಡುತ್ತಾರೆ. ಹಲ್ಲೆಲೂಯ. ನಿಮ್ಮ ಶತ್ರುಗಳನ್ನು ಅದರಲ್ಲಿ ಮುಳುಗಿಸುತ್ತಾರೆ. ಹಲ್ಲೆಲೂಯ. ಯೇಸಪ್ಪ, ಈ ವಾಕ್ಯಗಳಿಗಾಗಿ ಸ್ತೋತ್ರ, ಈ ಮಾತುಗಳಿಗಾಗಿ ಸ್ತೋತ್ರಪ್ಪ. ನೀನು ಯುದ್ಧ ಮಾಡುವುದು
ನಮಗಾಗಿ, ನಮ್ಮನ್ನು ಜಯಿಸುವುದಕ್ಕಾಗಿ, ನಾವು ಮುಳುಗಿ ಹೋಗುವುದಿಲ್ಲ, ನಾವು ಸಿಕ್ಕಿಕೊಳ್ಳುವುದಿಲ್ಲ, ಶತ್ರುಗಳ ಕೈಯಲ್ಲಿ ನಾವು ಸಿಕ್ಕಿಕೊಳ್ಳುವುದಿಲ್ಲ ಸ್ವಾಮಿ. ಲಾರ್ಡ್, ನೀನೇ ನಮಗೆ ಮಧ್ಯದಲ್ಲಿ ನಿಂತುಕೊಂಡು ಹಾಲೆಲೂಯ ಅದ್ಭುತವನ್ನು ಮಾಡುವೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ, ಭಯಪಡಬೇಡ್ರಿ. ಸುಮ್ಮನೆ ನಿಂತುಕೊಂಡು ದೇವರು ಮಾಡುವ ಯುದ್ಧವನ್ನು ನೋಡ್ರಿ. ದೇವರು ನಿಮಗಾಗಿ ಯುದ್ಧ ಮಾಡುತ್ತಾರೆ. ಯಾವ ರೀತಿ ಮಾಡುತ್ತಾರೆ? ಕೆಂಪು ಸಮುದ್ರವನ್ನು 2 ಮಾಡುತ್ತಾರೆ. He will split any water, any sea, any river, hallelujah, into 2 to make a way for you, and He will give you victory. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.